ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಫಲಿತಾಂಶ ಈಗಾಗಲೇ ಬಂದಿರುವಂಥದ್ದು. ಸಮರ್ ಶಾಮ್ನೂರವರು ಕೂಡ ನಮ್ಮ ಜೊತೆ ಇರುವಂಥದ್ದು. ಈಗಾಗಲೇ ಜಯವನ್ನು ಗಳಿಸಿರುವಂಥ ಸಮರ್ ಶಾಮ್ನೂರವರು ನಮ್ಮ ಜೊತೆ ಇದ್ದಾರೆ. ಮೊದಲನೇ ಮಾತಾಡ್ಸೋಣ ಸರ್. ಈಗ ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಫಲಿತಾಂಶ ಬಂದಿದೆ, ಈಗಾಗಲೇ ವಿಜಯಶಾಲಿ ಇದೆ. ಕಿರಿಯ ಶಾಸಕರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತೇಳಿ? ಇಲ್ಲಿ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತದಾರರಿಗೆ, ಕಾರ್ಯಕರ್ತರಿಗೆ, ನಮ್ಮ ದೇಶ ಆಮೇಲೆ ರಾಜ್ಯ ಮಟ್ಟದ ಎಲ್ಲ ಲೀಡರ್ಸ್ ಯಾರ್ಯಾರು ಬಂದರು ನಾಯಕರು ಅವರೆಲ್ಲರಿಗೂ ಧನ್ಯವಾದಗಳು ರೀ ಸರ್. ಆಮೇಲೆ ಮುಖ್ಯವಾಗಿ ಇದು ನನ್ನ ಗೆಲುವಿಗಿಂತ ನಮ್ಮ ಕಾರ್ಯಕರ್ತರು ಗೆಲುವು ಸರ್. ಯಾಕಂದರೆ ನಾವು ಇಷ್ಟು ನಗ್ತಿದ್ವಿ, ಅವ್ರು ನಮ್ಗಿಂತ ಜಾಸ್ತಿ ನಗ್ತಿದ್ದಾರೆ. ಈಗ ಉಪಚುನಾವಣೆ ಘೋಷಣೆ ಆದಾಗಲಿಂದ ಬರಿಗಾಲಲ್ಲೇ ಇಡೀ ಕ್ಷೇತ್ರ ಅಡ್ಡಾಡಿದ್ರಿ. ಅವಾಗ ಕೇಳಿದಾಗ ನನ್ನ ಪಾದ ನೋಡಬೇಡ್ರಿ, ನನ್ನ ಆಲೋಚನೆ ನೋಡ್ರಿ ಅಂತ ಹೇಳ್ತಾರೆ. ಸೊ ಈಗ ಗೆದ್ದಾಯಿತು, ಆಗ ರಕ್ಕೆನೂ ತೀರ್ಸಾಯಿತು. ಸೊ ಈಗ ಮುಂದೆ ಸಮರ್ಥ ಅವರ ಮುಂದೆ ಒಂದು ಕನಸಿದೆ. ಆ ಕನಸು ಯಾವ ರೀತಿಯಾಗಿ ಎಸ್ಟಾಬ್ಲಿಷ್ ಆಗುತ್ತೆ ಅಂತೇಳಿ? ಡೆಫಿನೆಟ್ಲಿ ಸರ್. ಈಗ ಅದೇ ಮುಖ್ಯವಾಗಿ ಜನಸಂಪರ್ಕ ಸರ್. ಯಾಕಂದರೆ ನೀವು ನೋಡಿದ್ರಿ, ನೀವು ಅದು ಜನದ ಪಲ್ಸ್ ನೋಡೋಕ್ಕೆ ಅಂತೆಲ್ಲ ನ್ಯೂಸ್ನಲ್ಲಿ ಹೇಳ್ತಿರಲ್ರಿ. ಸೊ ಅವಾಗ 101 ಮಂದಿ ಒಂದೇ ಸರ್ಕಲ್ನಲ್ಲಿ ಇಂಟರ್ವ್ಯೂ ಮಾಡ್ತಿದ್ರಿ, 101 ಸಮಸ್ಯೆಗಳು ತರ್ತಿದ್ರು. ಈಗ ಮುಖ್ಯವಾಗಿ ನೀವು ನೋಡಿದಾಗ ಒಂದು ಆಸ್ಪತ್ರೆ ಅಂತ ಹೇಳಿದರು, ಅದು ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಆಸ್ಪತ್ರೆ ದಕ್ಷಿಣದಲ್ಲಿ ಏನೈತಿ ಅದನ್ನೇ ಚೂರು ಎಕ್ಸ್ಪ್ಯಾಂಡ್ ಮಾಡೋಣ, ಇಲ್ಲಾಂದರೆ ಪಕ್ಕಕ್ಕೆ ಹತ್ತಿರಕ್ಕೆ ಇನ್ನೊಂದು ಆಸ್ಪತ್ರೆ ಮಾಡೋಣ. ಹೌಸಿಂಗ್ನಲ್ಲಿ ಸ್ಲಮ್ ಬೋರ್ಡ್ ಆಶ್ರಯ ಯೋಜನೆಯಿಂದ ಮನೆಗಳು ಮಾಡೋಣ. ಆಮೇಲೆ ಶಾಮ ಶಿವಶಂಕರಪ್ಪರು, ಎಸ್ ಮಲ್ಲಿಕಾರ್ಜುನ ಅವರಲ್ಲೇ ಭಾಳ ಮನೆಗಳು ಬಡವರು ಸೇವೆನಲ್ಲಿ ಮಾಡ್ಯಾರೆ. ಸೊ ಹಿಂಗೆ ಮುಂದುವರಿಬೋದು ರೀ ಸರ್. ಹಾಗೆ ಆಮೇಲೆ ಈಗ ಯೂತ್ಸಿಗೆ ಎಂಪ್ಲಾಯ್ಮೆಂಟಿಗೆ ಸೊ ಒಂಚೂರು ಇನ್ಸೆಂಟಿವ್ಸ್ ಮಾಡೋಣ. ಒಂದು ಇಂಡಸ್ಟ್ರಿಯಲ್ ಕಾರಿಡೋರ್ ಏನಾರ ಬರೀ IT-BTಗೆ ಏನಾರ ದಾವಣಗೆರೆಗೆ ತರೋಣ. ಆಮೇಲೆ ನಮ್ಮದು ಹಳೆ ಬಜೆಟ್ನಲ್ಲಿರೋ ಪಾಲಿಸಿ ಚೇಂಜಸ್ಸು, ಇಂಡಸ್ಟ್ರಿಯಲ್ ಪಾಲಿಸಿ ಚೇಂಜಸ್ಸು ಬೆಂಗಳೂರಿಂದ ಟೈರ್ 2, ಟೈರ್ 3 ಸಿಟೀಸಿಗೆ ಕಂಪ್ನೀಸಿಗೆ ಮೂವ್ ಮಾಡೋಕ್ಕೆ ಭಾಳ ಇನ್ಸೆಂಟಿವ್ಸ್ ಕೊಟ್ಟಿದ್ರು ಸರ್. ಸೊ ಈಗ ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋದಷ್ಟೇ ಐತಿ, ಇನ್ನೊಂಚೂರು ಏನೋ ಇನ್ಸೆಂಟಿವ್ ಕೊಡೋದೈತಿ. ಸೊ ಅದು ಮಾಡೋಣ ಸರ್. ಸಮರ್ಥ ಅವರು ಕ್ಷೇತ್ರದಲ್ಲಿ ಅಡ್ಡಾಡಿದಂಥ ಸಂದರ್ಭದಲ್ಲಿ ಜನರ ಪಲ್ಸ್, ನಾಡಿ ಮಿಡಿತ ಏನು ಅನ್ನೋದು ಸ್ವಲ್ಪ ಸಮರ್ಥ ಅವರಿಗೆ ಅರ್ಥ ಆಗಿದೆ. ಸೊ ಜನರಿಗೆ ಈಗೇನು ಚುನಾವಣೆ ಸಂದರ್ಭದಲ್ಲಿ ಮನೆ ಬಾಗಿಲಿಗೆ ಹೋಗಿದ್ರಿ, ಸೊ ಅದೇ ರೀತಿ ಮುಂದಿನ ದಿನಗಳಲ್ಲಿ ಜನರು ಮನೆಗೆ ಹೋಗಿ ಅವರು ಕೇಳಿರುವಂತಹ ಬೇಡಿಕೆಗಳು ಅವನ್ನೆಲ್ಲ ಈಡೇರಿಸುವಂಥ ಕೆಲಸ ಮಾಡ್ತೀರಾ? ಡೆಫಿನೆಟ್ಲಿ ಸರ್. ಈಗ ನಾವು ಆಸ್ಪತ್ರೆಯಲ್ಲೇ ಕೆಲಸ ಮಾಡೋದು, ನಾವು ಭಾಳ ಚೆನ್ನಾಗಿ ಗೊತ್ತು ನಮಗೆ ಪಲ್ಸ್ ಓದೋದು. ಏನು ಹೇಳ್ತೀವಿ ಸರ್ ಓವರ್ ಆಲ್ ಕ್ಷೇತ್ರದ ಜನರಿಗೆ ಏನು ಹೇಳಿ ಬಯಸ್ತೀರಿ? ರೀ ಭಾಳ ಧನ್ಯವಾದಗಳು ಸರ್. ಯಾಕಂದರೆ ಇದು ಎಲೆಕ್ಷನ್ನು ನಾವು ಇದು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡೋದು, ಆಮೇಲೆ ಎಲ್ಲರದ್ದು ಆಶೀರ್ವಾದ ಪಡ್ಕೊಂಡು ಭಾಳ ಸಂತೋಷ ಆಗಿದೆ ಸರ್. ಸೊ ಇದಿಷ್ಟು ಸಮರ್ಥ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್ ದಾವಣಗೆರೆ.